ವೃಕ್ಷಮಾತೆ ಪರಿಸರ ಪ್ರೇಮಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕರವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪರಿಸರ ಸೇವೆಯ ಬಗ್ಗೆ ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಮಹಾಂತೇಶ್ ಬ್ರಹ್ಮ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಎನ್.ಟಿ. ಯದುಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಅಧ್ಯಕ್ಷರಾದ ಸುಜಾತಮ್ಮ, ರಾಜು, ಪತ್ರಿಕಾ ವೃತ್ತಿಕಾರ ಜಗದೀಶ್ ಕಟ್ಟಿಗೆಹಳ್ಳಿ, ಗೌರಮ್ಮ, ಶ್ರೀನಿವಾಸ್, ವಚನ ಶರಣ ಸಾಹಿತ್ಯ ಪರಿಷತ್ತಿನ ಶಿವಶರಣ ಮತ್ತು ಶಿವಶರಣೆಯರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ದಾವಣಗೆರೆ. ತಿಮ್ಮಕ್ಕವರು ಅವರ ಜೀವಿತಾವಧಿಯಲ್ಲಿ ಪರಿಪೂರ್ಣವಾಗಿ ಪರಿಸರ ಸೇವೆಯನ್ನು ಮಾಡಿಬಿಟ್ಟು ಬಂದಿವೆ. ಅವರು ಏನು ಸ್ವಾರ್ಥ ಏನು ಕೆಲಸ ಮಾಡ್ಕೊಳ್ಳಿಲ್ಲ. ದನ ಕೂಲಿ ಮೇಯಿಸಿಕೊಂಡು ಒಂದು ಕೃಷಿಕ ಕುಟುಂಬದಲ್ಲಿ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಅವರು 40ನೇ ವರ್ಷದಲ್ಲಿ ಮದುವೆ ಆಗ್ತಾರೆ. ಭಾಳ ಲೇಟಾಗಿ ಚಿಕ್ಕಯ್ಯನವ್ರನ್ನ ಮದುವೆ ಮಾಡ್ಕೊತಾರೆ. ಆಗ ಅವ್ರಿಗೆ ಮಕ್ಕಳಾಗೋದಿಲ್ಲ. ನಮ್ಮ ಹಿಂದೂ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಶಾಸ್ತ್ರ, ಜ್ಯೋತಿಷ್ಯ ಅದನ್ನೆಲ್ಲ ಕೇಳೋಂಥದ್ದು ಸಾಮಾನ್ಯ ವಾಡಿಕೆ ಇದೆ. ಅದನ್ನು ಕೇಳಲಿಕ್ಕೆ ಅಂತ ಹೋದಾಗ ಯಾರೋ ಒಬ್ಬರು ಜ್ಯೋತಿಷ್ಯ ಹೇಳ್ತಾರೆ, ಇಲ್ಲಮ್ಮ ನಿಮ್ಮ ಮಕ್ಕಳಿಗೆ ಮಕ್ಕಳಾಗೋದು ಯೋಗ ಇಲ್ಲ ಅಂತ ಏನು ಕಳಿಸ್ತಾರೆ. ಆಗ ಅವತ್ತೆಲ್ಲ ಬಂದು ಮನೆಗೆ ಬಂದು ಆಲೋಚನೆ ಮಾಡ್ತಾರೆ, ನನಗೆ ಮಕ್ಕಳಾಗೋದಿಲ್ಲ, ಮುಂದೆ ಏನು ಮಾಡಬೇಕು ಅಂತ. ಆಗ ಅವ್ರಿಗೆ ಒಂದು ಮನಸ್ಸಿಗೆ ಅನಿಸುತ್ತೆ, ಇಲ್ಲ ನನ್ನ ಮಕ್ಕಳಾಗಿದ್ದರೆ ಏನಂತೆ, ಮರಗಳೇ ನನ್ನ ಮಕ್ಕಳಿಗೆ ಅಂದ್ಕೊಂಡು ನಮ್ಮ ಪರಿಸರಕ್ಕೆ ಉಪಯೋಗ ಆಗಂಥ ಮರಗಳನ್ನ ಬೆಳೆಸೋಣ ಅಂತೇಳಿ ಮರಗಳನ್ನ ಬೆಳೆಸಲಿಕ್ಕೆ ಶುರು ಮಾಡ್ತಾರೆ. ಏನು ಉದಯೂರು ಟು ಕುದೂರು ಆ ರಸ್ತೆ ಇದೆ, ಸುಮಾರು 4.5 ಕಿಲೋಮೀಟರ್ 385 ಮರಗಳನ್ನ ಬೆಳೆಸ್ತಾರೆ. ಆವಾಗ ಭಾಳ ಬರಗಾಲ ಇರುತ್ತೆ. ಆ ಮರಗಳು ಬಾಡಿ ಹೋಗೋಂಥ ಸಂದರ್ಭದಲ್ಲಿ ಅವ್ರ ಹೆಗ್ಲ ಮೇಲೆ, ತಲೆ ಮೇಲೆ ನೀರನ್ನು ಉಕ್ಕೊಂಡು ಬಿಂದಿಗೆಯಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಆ ಮರಗಳನ್ನ ಬೆಳೆಸಿ ದೊಡ್ಡವ್ರು ಮಾಡ್ತಾರೆ ಆ ಮರಗಳು. ಆಗ ಒಂದು ಸಂದರ್ಭದಲ್ಲಿ ಅಲ್ಲಿವರೆಗೂ ತಿಮ್ಮಕ್ಕಂದ್ರೆ ಯಾರಂತ ಕರ್ನಾಟಕ ನಾಡಿಗೆ ಗೊತ್ತೇ ಇರೋದಿಲ್ಲ, ಭಾರತ ದೇಶಕ್ಕೂ ಗೊತ್ತಿರೋದಿಲ್ಲ. ಆ ಸಾಲುಮರದ ತಿಮ್ಮಕ್ಕವರು ಬೆಳೆಸಿರೋಂಥ ಏನು ಮರಗಳಿರ್ತವೆ, ಆ ಒಂದು ದಾರಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಶಾಮನೂರು ಶಂಕರಪ್ಪರು ಒಮ್ಮೆ ಪ್ರಯಾಣ ಮಾಡೋಂಥ ಒಂದು ಸಂದರ್ಭ. ಭಾಳ ಬಿಸಿಲು, ಭಾಳ ಧಗೆ, ಭಾಳ ಶಕ್ಯತೆ. ಈಗಿನ ಥರ ಮಲ್ಟಿ AC ಕಾರ್ಗಳು ಇರಲಿಲ್ಲ ಅವಾಗೆಲ್ಲ. ಅಂಬಾಸೆಡರ್ ಕಾರ್ಗಳು ಎಂಥ ದೊಡ್ಡ ಬಹುದೊಡ್ಡ ಶ್ರೀಮಂತರಂತ ಅದೇ ಹೈಟೆಕ್ ಕಾರ್. ಹಾಗೆ ಇಲ್ಲಿ ಮರಗಳಿದಾವಲ್ಲ, ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತೇಳಿ ಆ ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಲಿಕ್ಕೆ ಅವರ ವಾಹನ ಚಾಲಕರಿಗೆ ಸೂಚನೆ ಕೊಡ್ತಾರೆ. ಆಗ ಕಾರು ರಸ್ತೆ ಬದಿಯಲ್ಲಿ ನಿಲ್ಲುತ್ತೆ. ಆಗ ಶಾಮನೂರು ಶಂಕರಪ್ಪ ಸಾಹೇಬರು ಕೆಳಗಡೆ ಇರೋದು ಎಲ್ಲ ನೋಡ್ತಾರೆ ಮರಗಳನ್ನೆಲ್ಲ. ಒಬ್ಬ ಇಷ್ಟು ಸುಂದರವಾಗಿದ್ದಾವಲ್ಲ, ಯಾರು ಬೆಳೆಸಿದ್ರು, ಇಷ್ಟೊಂದು ಸೊಗಸಾಗಿ ಬೆಳೆಸಿದ್ದಾರೆ. ಆಗ ಅಲ್ಲಿ ಗ್ರಾಮದಲ್ಲಿ ಯಾರೋ ಒಬ್ಬರು ಎಮ್ಮೆಗಳು ನೋಡ್ಕೊಂಡು ಬರ್ತಿರ್ತಾರೆ, ಯಾರಪ್ಪ ಈ ಥರ ಮರಗಳನ್ನ ಬೆಳೆಸಿರೋದು? ಇಲ್ಲ, ನಮ್ಮೂರಲ್ಲಿ ಒಬ್ಬರು ತಿಮ್ಮಕ್ಕ ಅಂತ ಇದ್ದಾರೆ, ಅವರು ಈ ಮರಗಳನ್ನ ಬೆಳೆಸಿರೋದು ಅಂತ ಹೇಳಿ. ಆಗ ಶಾಮನೂರು ಶಂಕರಪ್ಪರಿಗೆ ಭಾಳ ಒಂದು ಆಶ್ಚರ್ಯ ಆಗಿ, ಸಂತೋಷ ಆಗಿ, ಆ ಮಹಿಳೆಯನ್ನು ನಾನು ಭೇಟಿ ಮಾಡಲೇಬೇಕಂತೇಳಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಅವರನ್ನು ಕರೆಸಿ ಸನ್ಮಾನವನ್ನು ಸಹ ಮಾಡ್ತಾರೆ. ಆಗ ಪತ್ರಕರ್ತರಿಗೆ ತಿಳಿಸ್ತಾರೆ. ಆಗ ಆ ಮುಂದಿನ ಮಾಧ್ಯಮಗಳು ಆ ತಿಮ್ಮಕ್ಕವರು ಬೆಳೆಸಿದಂಥ ಮರಗಳನ್ನ ಬೆಳಕಿಗೆ ತಂದು ಅವರಿಗೆ ಸಾಲುಮರದ ತಿಮ್ಮಕ್ಕನ್ನ ಬೆಳಕು ಬರಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮ ಜಿಲ್ಲೆಯ, ನಮ್ಮದೇ ನಾಡಿನ ಶಾಮನೂರು ಶಿವಶಂಕರಪ್ಪರ ಕಾರಣೀಭೂತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಸಾಲುಮರದ ತಿಮ್ಮಕ್ಕವರು ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಒಂದು ಇದಕ್ಕೆ ಅವರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದರು. 2019ರಲ್ಲಿ ಸಾಲುಮರದ ತಿಮ್ಮಕ್ಕರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಅವರ ಪರಿಸರ ಸೇವೆಯನ್ನು ಗುರುತಿಸಿ ಗೌರವಿಸಿದರು. ಒಟ್ಟಾರೆ ಅವರ ಜೀವಿತಾವಧಿಯಲ್ಲಿ 8,000 ಮರಗಳನ್ನ ಬೆಳೆಸಿದ್ದಾರೆ. ಆಮೇಲೆ 114 ವರ್ಷಗಳ ಕಾಲ ಅವರು ಒಂದು ತುಂಬು ಜೀವನವನ್ನು ಶತಾಯುಷಿಯಾಗಿ ಅಳೆದಿದ್ದಾರೆ. ಅವರಿಂದ ಈ ನಾಡಿಗೆ ದೊಡ್ಡ ಒಂದು ಪರಿಸರ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಸಹ 2018ರಲ್ಲಿ ಹಸಿರೇ ನಮ್ಮ ಹೊಸದಂಥ ಸಾಲುಮರದ ತಿಮ್ಮಕ್ಕವರು ಚಿತ್ರ ಮಾಡುವಂಥ ನಿರ್ದೇಶಕನಾಗಿ ನಾಮಕರಣ ಮಾಡುವಂಥ ಸೌಭಾಗ್ಯ ಸಹ ನನಗೆ ಸಿಕ್ಕಿತ್ತು. ಅದು ನಿಜವಾಗಿ ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಅದು ಕರ್ನಾಟಕ ಸರ್ಕಾರದಿಂದ ಎಲ್ಲ ಶಾಲೆಗಳಲ್ಲಿ ಉಚಿತವಾಗಿ ಪ್ರದರ್ಶನ ಮಾಡಲಿಕ್ಕೆ ಅಂದಿನ